ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಹೊಸ ಕಂಟೆಂಟ್ನಲ್ಲಿ ಆ್ಯಕ್ಚುಲಿ ನಾನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ, ಜಸ್ಟ್ ಪಾಸ್ ಆಗಿದ್ದೀನಿ ನನ್ನ ಲೈಫಲ್ಲಿ. ಈಗ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಜಸ್ಟ್ ಪಾಸ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದಾ, ಇಬ್ಬರು ಜಸ್ಟ್ ಪಾಸ್ ಆಗಿಲ್ಲ ಸರ್ ಈ ಸಿನಿಮಾದಲ್ಲಿ ಜಸ್ಟ್ ಪಾಸ್ ಆಗಿರೋದು, ರಿಯಲ್ ಲೈಫಲ್ಲಿ ಜಸ್ಟ್ ಪಾಸ್ ಆಗಿಲ್ಲ ಸರ್. ಸ್ವಲ್ಪ ಬೇಜಾರಿಂದ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಅಂದ್ರೆ ನೀವು ಸಿನಿಮಾಗೆ ವಿಶ್ ಮಾಡ್ತಿದ್ದೀರ ಅನ್ಕೊಂಡೆ. ನಮ್ಗೆ ಒಂಥರ ಹೆಮ್ಮೆ ಇದೆ ಸರ್ ಜಸ್ಟ್ ಪಾಸ್ ಆಗಿರುತ್ತೆ. ಇವಾಗ ನನ್ನ ಲೈಫಲ್ಲಿ ಜಸ್ಟ್ ಪಾಸ್ ಆಗಿಲ್ಲ, ಕೊನೆಗೂ ಆದ್ಮೇಲೆ ಅಂತ ಖುಷಿ. ಸಿನಿಮಾದಲ್ಲಿ ಆದ್ಮೇಲೆ ಜಸ್ಟ್ ಪಾಸ್ ಅಂತ ಖುಷಿ. ನಾನು ಸಿಂಗಲ್ ಸಬ್ಜೆಕ್ಟ್ ಅನ್ಸಲ್ಲ ಬಿಡಿ, ಅನ್ಸಲ್ಲ. ಬಟ್ ಎಂತ ಗೊತ್ತಾ ಸರ್, ಒಂದು ಸಬ್ಜೆಕ್ಟ್ ಅಲ್ಲಿ ಕಾಮನ್ ಡೈಲಾಗ್ ಇದು. ಹುಡುಗಿರು ಹುಟ್ಟಿರೋದೇ ಟಾಪರ್ ಆಗೋದಕ್ಕೆ ಅನ್ಸುತ್ತೆ ಸರ್. ಆಮೇಲೆ ಸರ್ ಅವರು ಕಾಪಿ ಹೊಡೆಯೋದಕ್ಕೂ ತೋರಿಸಲ್ಲ ಸರ್ ಅವರು. ಅದೇನು ಮಾಡ್ತಾರೆ ಅಷ್ಟು ಮಾಸ್ ತೆಗೆದು ಅಂತ ಮಾಡಿದ್ರು ಜಸ್ಟ್ ಪಾಸ್ ಹುಡುಗರ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ಎಲ್ಲ ಕಂಪ್ನಿಲೇ ಅಲ್ವಾ. ಇನ್ನೊಂದೇನಂದ್ರೆ ಜಸ್ಟ್ ಪಾಸ್ ಆಗೋ ಹುಡುಗರಿಂದನೇ ಹುಡುಗಿನ ಬೆಲೆನೇ ಕರೆಕ್ಟ್ ಸರ್. ನಾವು 45 ತೆಗೆದಿದ್ದಕ್ಕೆ 90 ಬಂದಾಗ ಅದಕ್ಕೆ ಬೆಲೆ ಇರೋದು. ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಕೊಡೋದು. ಅದೇ ಹೇಳಿದ್ದು. ಎಷ್ಟೋ ಕಂಪನಿ ಕಟ್ಟೋದೇ ಜಸ್ಟ್ ಪಾಸ್ ಅವರು. ನಮ್ಮ ಪ್ರೊಡ್ಯೂಸರು ಜಸ್ಟ್ ಪಾಸ್ ಅವರೇ, ಡೈರೆಕ್ಟ್ರೂ ಜಸ್ಟ್ ಪಾಸ್, ಎಲ್ಲ ಜಸ್ಟ್ ಪಾಸ್ ಅವರೇ ಇವತ್ತೆಲ್ಲ ಇವೆಲ್ಲ ಮಾಡ್ತಿರೋದು. ಹೌದು, ಕರೆಕ್ಟ್ ಸರ್. ಹಾಂ ಸರ್. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಜಸ್ಟ್ ಪಾಸ್ ಸಿನಿಮಾ ಆ್ಯಕ್ಚುಲಿ ನನಗೆ ಟೈಟಲ್ ಭಾಳ ಇಷ್ಟ ಆಯಿತು. ಸೊ ನಾನು ಆವಾಗಲೇ ಹೇಳಿದೆ ನಾನು ಜಸ್ಟ್ ಪಾಸ್ ಆಗಿದ್ದೀನಿ, ರ್ಯಾಂಕ್ ತೊಗೊಂಡಿದ್ದೀನಿ ಏನೋ ಗೊತ್ತಿಲ್ಲ. ಸೊ ಅಂದರೆ ಈಗ ನಿಮ್ಮ ಒಂದು ಕೆರಿಯರ್ ನೋಡಿದ್ರೆ ಲಾಸ್ಟ್ ಟೈಮ್ ಸಹ ಕಾಲೇಜ್ ಸ್ವಲ್ಪ ಮಿಕ್ಸಿಂಗ್ ಎಲ್ಲ ಎಮೋಷ್ನಲ್ ಚೆನ್ನಾಗಿತ್ತು ಆ್ಯಕ್ಚುಲಿ. ನಿಮ್ಮದು ಮೇ ಬಿ ಡೆಬ್ಯೂ ಮೂವಿ ಅಂತ, ಡೆಬ್ಯೂ ಮೂವಿ ಹೌದು ಸರ್, ಫಸ್ಟ್ ಸಿನಿಮಾ. ಸೊ ಕಾಲೇಜ್ ಮತ್ತು ಕಾಲೇಜ್ ಸ್ಟೂಡೆಂಟ್ ಆಗೋಕ್ಕೆ ನಿಮ್ಗೆ ಅಷ್ಟು ಆಸೆ, ನಮಗೆ ಆಸೆ ಬರುತ್ತೆ, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ಆಗುತ್ತೆ ಇಲ್ಲವೂ ಗೊತ್ತಿಲ್ಲ. ಬಟ್ ನೀವು ಸಿನಿಮಾದಲ್ಲಂತೂ ಕಾಲೇಜ್ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಸಿನಿಮಾ ಬಗ್ಗೆ ಹೇಳೋದಾದರೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಸರ್, ಅದನ್ನು ಎಲ್ಲ ಕಾಲೇಜು ಸ್ಟೋರಿಯಲ್ಲೂ ಕೂಡ ಅದರಲ್ಲಿ ಒಂದು ವಿಶೇಷತೆ ಹುಡುಕ್ತಿರ್ತೀನಿ. ಯಾಕಂದರೆ ಕಾಲೇಜ್ ಸ್ಟೋರಿ ಮಾಡಿದ ತಕ್ಷಣ ಎಲ್ಲವೂ ಒಂದೇ ಥರ ಇರಬೇಕು ಅಂತೇನಿಲ್ಲ. ಒಂದು ಕಾಲೇಜ್ ಸ್ಟೋರಿಲಿ ಆಗೋವಂಥ ಇನ್ಸಿಡೆಂಟ್ ಇನ್ನೊಂದು ಕಾಲೇಜ್ ಸ್ಟೋರಿಯಲ್ಲಿ ಆಗಬೇಕು ಅಂತೇನಿಲ್ಲ. ಸೊ ಪ್ರತಿ ಕಾಲೇಜ್ ಸ್ಟೋರಿನೂ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾನು ಮಾಡೋ ಪಾತ್ರನೂ ಕೂಡ ಬೇರೆ ಬೇರೆ ಶೇಡ್ಸ್ ಇದೆ. ಆ್ಯಂಡ್ ಹೊಂದಿಸಲಿ ಬೇರೆ ಬೇರೆ ಶೇಡ್ಸ್ ಇತ್ತು. ಒಂದೇ ಕಾಲೇಜ್ ಸ್ಟೋರಿ ಮತ್ತು ಎಲ್ಲವೂ ಇತ್ತು ಅದರಲ್ಲಿ. ಒಂದು ಸ್ಲೈಸ್ ಆಫ್ ಲೈಫ್ ಅಂತಿರಲ್ಲ, ಆ ಥರ ಒಂದು ಜಾನರ್ ಅದು. ಇದರಲ್ಲಿ ನನ್ನ ಪಾತ್ರದ ಹೆಸರು ಅರ್ಜುನ್ ಅಂತ. ಸಿಕ್ಕಾಪಟ್ಟೆ ಪೋಲಿ ತರಲೆ ಕ್ವಾಟ್ಲೆ ಕೂಡ ಹುಡುಗ. ಆ್ಯಂಡ್ ಹೇಗೆ ಅಂದರೆ ಲೆಕ್ಚರರ್ನೂ ಬಿಡಲ್ಲ, ಪ್ರಿನ್ಸಿಪಲ್ನೂ ಬಿಡಲ್ಲ, ಈ ಥರ ಇಷ್ಟಪಟ್ಟು ಹುಡುಗಿನೂ ಬಿಡಲ್ಲ, ಆ್ಯಂಡ್ ಫ್ರೆಂಡ್ಸೂ ಬಿಡಲ್ಲ, ಎಲ್ಲರನ್ನೂ ಗೋಳಿಕೋತಾನೆ. ಸ್ವಲ್ಪ ಜಸ್ಟ್ ಪಾಸ್ ಆಗಿರೋ ಹುಡುಗ, ಹೀಗೆಲ್ಲ ಇಷ್ಟೊಂದು ಕೀಟ್ಲೆ ಮಾಡೋ ಹುಡುಗ, ಅವನಲ್ಲಿ ಲೈಫಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಹೇಗೆ ಅವನು ಚೇಂಜ್ ಓವರ್ ಆಗ್ತಾನೆ, ಗುರುಗಳು ಹೇಳಿದ ಮಾತು ಕೇಳೋಕ್ಕೆ ಶುರುವಾದಾಗ ಏನೇನೆಲ್ಲ ಆಗುತ್ತೆ. ಸೊ ಫನ್ ಎಷ್ಟಿದೆಯೋ ಮೋಟಿವೇಶನು ಅಷ್ಟಿದೆ ಸರ್ ಸಿನಿಮಾದಲ್ಲಿ. ನಿಮ್ಮ ಪಾತ್ರಕ್ಕೆ ವಿರುದ್ಧವಾಗಿ ನೀವು ಹೇಳಬೇಕಿದೆ. ನನ್ನ ಪಾತ್ರಕ್ಕೆ ವಿರುದ್ಧವಾಗಿರೋದು. ಓಕೆ, ಹಾಂ. ಹೇಗಿದೆ ಪಾತ್ರ? ನಾನಂತೂ ಇವ್ರನ್ನ ಎಷ್ಟು ರ್ಯಾಗ್ ಮಾಡ್ತಿರ್ತೀನಿ ಗೊತ್ತಾ ಸರ್, ಸಿಕ್ಕಾಪಟ್ಟೆ ರ್ಯಾಗ್ ಮಾಡ್ತೀನಿ. ಇವ್ರಿಗೆ ಮಾತಾಡೋದಕ್ಕೆ ಬಿಡಲ್ಲ ನಾನಂತೂ. ಅವ್ರು ಇಲ್ಲಿ ಹಿಂಗೆ ಹೋಗ್ತಾ ಇದ್ರು, ಯಾಕಪ್ಪ ಏನೋ ಅಂತ ಫುಲ್ ಕಾಲೆಳೆಯೋದೇ ಆಗುತ್ತೆ ನನಗಂತೂ. ಮತ್ತೆ ಪ್ರಪೋಸ್ ನಾನೇ ಹೋಗಿ ಪ್ರಪೋಸ್ ಮಾಡ್ತೀನಿ ಅವರಿಗೆ. ಓಡಿಸ್ಕೊಂಡೆಲ್ಲ ಬಂದಿದ್ದೀನಿ ಸರ್, ಹೊಡೆದಿದ್ದಾರೆ ಪ್ರಪೋಸ್ ಮಾಡೋದಕ್ಕೆ. ಹೌದು ನೋಡಿ, ಹಿಂಗೆ ಯೂಶಲಿ ಹುಡುಗಿರು ಯಾರು ಪ್ರಪೋಸ್ ಮಾಡಲ್ಲ ಅಂತ ಹುಡುಗರು ಯಪ್ಪ ಕಾಯ್ತಿರ್ತಾರೆ. ಹೋಗಿ ಮಾಡಿದ್ರು ಹೊಡೆದು ಕಳ್ಸಿದ್ದಾರೆ ಸರ್. ಇನ್ನೇನು ಹೇಳೋಣ ಇಂಥ ಹುಡುಗನ್ಗೆ ಹೋಗ್ಬಿಟ್ಟಿದ್ದೀನಲ್ಲ ಸರ್. ಆಕ್ಚುಲಿ ಇನ್ಸ್ಪಿರೇಷನ್ ಆಗಬೇಕು. ಯಾಕಂದ್ರೆ ಫೆಬ್ರವರಿ 14 ಹತ್ರ ಇದೆ. ನೀವು ಆ ಥರ ಹೊಡೆದ್ಬಿಟ್ರೆ ಸೊ ಹಿಂಗೆ ಪಾಪ ಇಷ್ಟೆಲ್ಲ ಶಾಪಿಂಗ್ ಮಾಡ್ತಿರ್ತಾರೆ ಆಗಲೇ ಈಗ ಹುಡುಗಿರಿಗೋಸ್ಕರ. ಹುಡುಗರು ಎಲ್ಲಿ ನೋಡಿದ್ರು ಬರೀ ಮಾಲಲ್ಲಿ ಬರೀ ಹುಡುಗರೇ ಬಂದವ್ರು ಸರ್ ಈ ಸಲ. ಅಂಡ್ ಈಗ ಪಟ್ಟಂತ ಹೇಳ್ಬೇಕು ಆನ್ಸರ್. ಫೆಬ್ರವರಿ 9ಗೆ ಸಿನಿಮಾ ರಿಲೀಸ್ ಆಗ್ತದೆ. ಅವತ್ತು ಯಾವ ಡೇ? ಶುಕ್ರವಾರ. ನಾನು ಹೇಳಿದ ಲವರ್ಸ್ಗೆ ಸರ್, ನಮಗೆ ಶುಕ್ರವಾರ ಗೊತ್ತಿಲ್ಲ ಸರ್. ಇವ್ರಿಗೆ ಗೊತ್ತಿರುತ್ತೆ. ಇವ್ರಿಗೆ ಗೊತ್ತಿರೋದು. ಹೇಳಿ ಮೊನ್ನೆ ಇವಾಗ ತಾನೆ ಹೇಳ್ತಿದ್ರು. ರೋಸ್ ಡೇ, ಹಗ್ ಡೇ ಅಲ್ಲ, ನಂಗೆ ಸ್ಲಾಬ್ ಡೇ ಗೊತ್ತು ಚೆನ್ನಾಗಿ. ಆ ಥರ ಇದೆಯಾ? ಇದೆ, ಸ್ಲಾಬ್ ಡೇ ಇದೇ ವೀಕಲ್ಲಿ ಇದೆಯಾ? ಚಾಕ್ಲೇಟ್ ಡೇ ಇದೆ, ಕಿಸ್ ಡೇ ಇದೆ, ಟೆಡಿ ಅಲ್ಲ, ಟೆಡಿ ಡೇ ಇದೆ, ಪ್ರಪೋಸ್ ಡೇ. ಪ್ರಪೋಸ್ ಇಸ್ ಓನ್ಲಿ ವ್ಯಾಲೆಂಟೈನ್ಸ್ ಡೇ. ಪ್ರಾಮಿಸ್ ಡೇ ಇದೆಲ್ಲ. ಬ್ರೇಕಪ್ ಡೇ ಇಲ್ವಾ? ಬ್ರೇಕಪ್ ಡೇ 14th ಆದ್ಮೇಲೆ ಬ್ರೇಕಪ್ 15th ಇರುತ್ತೆ ಅನ್ಸುತ್ತೆ ಅದು. ಅಂದ್ರೆ ನೀವು ಅಂದ್ರೆ ಪ್ರೀವಿಯಸ್ ಅಲ್ಲಿ ಲವ್ ಮಾಡಿ ಆ ಥರ ಪ್ರಪೋಸ್ ಈ ಥರ ಮಾಡೇ ಇಲ್ವಾ? ಫಸ್ಟ್ ಡೇ ಚಾಕ್ಲೇಟ್ ಕೊಡೋದು, ಸೆಕೆಂಡ್ ಡೇ ಏನೋ ಹಗ್ ಕೊಡೋದು, ಥರ್ಡ್ ಡೇ ಟೆಡಿ ಕೊಡೋದು? ಇಲ್ಲ ಇಲ್ಲ ಸರ್.
ಸರ್ ಪ್ರೀತಿ ಮಾಡೋದಕ್ಕೆ ಮ್ಯಾನ್ಯುಲ್ ಇರಬಾರ್ದು, ಯಾವ ಹಂಗೆ ಆಟೋಮೆಟಿಕ್ಕಾಗಿ ಬರಬೇಕದು. ಹಂಗಂತಾರೆ ಸರ್ ಹುಡುಗರು, ಬಟ್ ಫಸ್ಟ್ ಅವರೇ ರೆಡಿಯಾಗಿ ನಿಂತಿರ್ತಾರೆ ಕೊಡೋಕ್ಕೆ. ಸರ್ ಏನು ಮಾಡೋ ಸರ್, ನಾವು ಹುಡುಗಿರ ವಿಷಯದಲ್ಲಿ ಸ್ವಲ್ಪ ವೀಕ್ ಆಗ್ಬಿಡ್ತೀವಿ ಹುಡುಗರು. ಏನೇನು ಅವ್ರಿಗೋಸ್ಕರ ಕರೆಕ್ಟ್ ಅಲ್ವಾ? ಇಲ್ಲ ಅಷ್ಟೊಂದು ವೀಕ್ ಆಗಬಾರ್ದು ಸರ್. ವೀಕ್ ಆದವ್ರ ಕತೆ ಎಲ್ಲ ಪಾಪ ಆಮೇಲೆ ಅವ್ರು ಯಾಕೆ ವ್ಯಥೆ ಹೋಯ್ತದೆ ಆಮೇಲೆ ಅವ್ರ ಕತೆ ಎಲ್ಲ. ಹುಷಾರಾಗಿ ನೋಡಿಕೊಂಡು ಟೈಮ್ ತೊಗೊಂಡು ತಾಳ್ಮೆ ಇರಬೇಕು. 14 ಮೇಲೆ ಪ್ರಪೋಸ್ ಮಾಡಬೇಕು ಸರ್. ಇಲ್ಲ ಸರ್, ಏನು ಗೊತ್ತಾ, ಇನ್ಮೇಲಿಂದ ಹುಡುಗರು ಕೊಡೋ ಥರ ಆಗಬೇಕು ಸರ್. ಈ ನಾವೇನೋ ಇಷ್ಟು ವರ್ಷದಿಂದ ಏನು ನಾವು ಕುಡ್ಕೊಂಡು ಬಂದಿದ್ದೀವಿ ಹುಡುಗಿರಿಗೆ ಅಂದರೆ ಹುಡುಗರು, ಅದು ಚೇಂಜ್ ಆಗಬೇಕು ಸರ್. ಹುಡುಗಿರು ಕೊಡೋಕ್ಕೆ ಶುರು ಮಾಡಬೇಕು. ಏನಂತೀರ ನೀವು ಒಬ್ಬರು ಹುಡುಗ ಆಗಿ? ಅದು ಕನಸಾಗೆ ಉಳಿಯುತ್ತೆ ಅಂತ ನಮ್ಗೆ ಅದು ನಂಬಿಕೆನೇ ಇಲ್ಲ. ಅಂದರೆ ಏನು ಸರ್ ನೀವು ಹೇಳ್ತಿರೋದು, ಒಂಥರ IPL RCB ವಿನ್ ಆಗದೆ ಇರೋ ಥರನಾ ಸರ್? ಆ ವಿಷಯಕ್ಕೆ ಹೋಗ್ಬಿಡಿ ಸರ್, ಬೇಡ ಅಂತೀರ ಸರ್ ಆ ವಿಷಯ? ಸರ್ ಇನ್ನೇ ಶುರು ಆಗುತ್ತಲ್ಲ ಸರ್, ಇನ್ನೇನು ಬೇಡ ಅಂದ್ರೂ ಬರ್ತದಲ್ಲ ಸರ್? ಅಯ್ಯೋ ಸಮಸ್ಯೆ ಬೇಡ, ಕತೆ ಇಲ್ಲಿ ಹತ್ರ ಬೇರೆ ಇದೆ, ಕಾಂಟ್ರವರ್ಸಿ ಆಗ್ಬಿಟ್ಟು. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಥರ, ಬಟ್ ಅದು ಮೋಸ್ಟ್ಲಿ ಆಗಲ್ವೇನೋ ಅಂತ ಅನ್ಸುತ್ತೆ. ಇಲ್ಲ ಸರ್, ಎಲ್ಲ ಹುಡುಗಿರು ಹಂಗೆ ಇರಲ್ಲ. ಸೊ ಗಿವ್ ಅಂಡ್ ಟೇಕ್ ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರು ಮಾಡಿದ್ದಾರೆ. ಇಲ್ಲ ನಾನೇ ಅಲ್ಲಿ ಈ ಸಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಸರ್. ಈ ಸಲ ನನ್ನ ಪ್ರಕಾರ ಈ ಸಲ ಮಾಡ್ತಾರೆ ಸರ್ ಇವರು. ಇವ್ರು ನಿಮ್ಗೆ ಎಂತ ಕಾನ್ಫಿಡೆನ್ಸ್? ನನಗೆ ಇಲ್ಲ. ಇವ್ರಿಗೆ ನನಗೆ ಗೊತ್ತಿಲ್ವಾ ಸರ್, ಈಗ ಇವ್ರ ಜೊತೆಗೆ ಒಂದು ವರ್ಷ ಕೆಲಸ ಮಾಡಿದ್ದೀನಿ, ನೋಡಿದ್ದೀನಿ, ಡೈಲಿ ನೋಡಿದ್ದು ಪ್ರಮೋಷನ್ಸ್ ನೋಡ್ತಿರ್ತೀನಿ. ಒಂದೇನೋ ಒಂದು 6 ಸೆನ್ಸ್ ಹೊಡಿತಿದೆ ಸರ್. ಈ ಸಲ ಮಾಡ್ತಾರೆ ಸರ್. ನಾನು ಮಾಡ್ತಾರೆ, ಇಲ್ಲ ಯಾರೋ ಒಬ್ರು ಮಾಡ್ತಾರೆ ಇವ್ರಿಗೆ. ನನಗೆ ಯಾರಾದ್ರೂ ಏನು ಏನು ಈಗ ಲಾಸ್ಟ್ ಕೇಳಿಸ್ಲಿಲ್ಲ. ಏನು ಮಾತಾಡ್ಕೊಂಡಿರಿ ಇಬ್ರು? ಏನು ಕೇಳಿಸ್ಲಿಲ್ಲ. ಅದೇ ಸರ್, ಹುಡುಗರಿಗೆ ಮಾಡಿದ್ರೆ ಅಂದರೆ ತುಂಬ ಹತ್ರದವ್ರಿಗೆ ಮಾಡಿದ್ರೆ ಇನ್ನೂ ಖುಷಿ ಆಗ್ತದೆ. ಅಂದ್ರೆ ಇವ್ರ ಹತ್ರದವ್ರಿಗೆ ಮಾಡಿದ್ರೆ ಅಂತ ಅದೇ ಹೇಳಿದ್ದಾನೆ. ಇವ್ರ ಹತ್ರದವ್ರಿಗೆ ಮಾಡ್ತಾರೆ ಈಗ. ಇಷ್ಟ ಆ ಥರ ಇದ್ದಾರೆ ಸರ್. ಯಾರಿದ್ದಾರೆ ಹೇಳೋದು ಬೇಡ, ಯಾಕೆ ಹೆಸರು ಹೇಳೋದು ಬೇಡ. ಆಮೇಲೆ ಆಮೇಲೆ ಅನೌನ್ಸ್ ಆಗುತ್ತೆ. ಹೆಸರು ಹೇಳೋದು ಬೇಡ ಸರ್. ಹೆಸರಲ್ಲಿ ಏನಿದೆ ಸರ್? ಪ್ರೀತಿಲಿರೋದು. ಪ್ರೋ ನೋಡಿ ಸರ್, ಪ್ರೋ ಡೈಲಾಗ್ ಹೇಳೋರು ಯಾವತ್ತೂ ಪ್ರೋ ಮಾಡಲ್ಲ, ಹೇಳೋರು ಯಾವತ್ತೂ ಮಾತಾಡಲ್ಲ, ಕೆಲಸ ಮಾಡಲ್ಲ. ಎಕ್ಸಾಂಪಲ್ ಹೆಂಗಂದ್ರೆ, ಈ ಗಣೇಶ್ ಅವರು ಮೊಲ ಇಟ್ಕೊಂಡು ಹಿಂಗೆ ಸಿನಿಮಾ ಪೂರ್ತಿ ಒಂದು ಮೊಲಗೆ ಒಂದು ಕಳೆ ತಂದ್ಕೊಟ್ರು, ಆ ಥರ ಡಾಲ್ ಇಟ್ಕೊಂಡೆ ಸಿನಿಮಾ ಗೆದ್ದೋರು. ಸೊ ಫಸ್ಟ್ ಸಿನಿಮಾ ನೆನಪಾಯ್ತಾ ಹೇಳಿ? ಆಕ್ಚುಲಿ ನಾನು ಇವ್ರದ್ದು ಫಸ್ಟ್ ಸಿನಿಮಾ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿರೋದು. ಅದು ಬಿಟ್ಟು ಸೀರಿಯಲ್ ಫುಲ್ ವಾಚ್ ಮಾಡಿದ್ದೀನಿ ಆಯ್ತಾ. ಆಮೇಲೆ ಹೊಂದಿಸಿ ಬರೀರಿ ಅಂತ ನಾನು ಥಿಯೇಟರಲ್ಲೇ ಹೋಗಿ ನೋಡಿದ್ದೀನಿ. ಯಾವುದನ್ನು ಅದು ಸರ್, ಅದು ಕಲರ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿರ್ಬೇಕು ಸರ್. ತುಂಬ ಥ್ಯಾಂಕ್ಸ್ ಹೇಳ್ತಿರ್ತೀನಿ ಯಾವಾಗಲೂ. ಬಿಕಾಸ್ 2 ವಾರಕ್ಕೂ ಹಾಕ್ತಾನೆ ಇರ್ತಾರೆ ಸರ್. ಮಂತ್ಲಿ 2 ಸಲ ಹಾಕೇ ಹಾಕ್ತಾರೆ. ಅದು ಅಮ್ಮ ನೋಡ್ತಾನೆ ಇರ್ತೀವಿ ಸರ್, ಯಾವಾಗಲೂ ಆಗಲಿಲ್ಲ. ಹೌದು, ಸೀರಿಯಸ್ಲಿ ಇಷ್ಟ ಅದು. ಹೌದು, ಅವ್ರು ಎಷ್ಟು ನೋಡಿದ್ರು ಅದು ನೋಡ್ತಿರ್ಬೋದು ಅಂತ ನೋಡ್ತಾನೆ ಇರ್ತಾರೆ. ಈಗ ಎಷ್ಟೊಂದು ಜನ ಈಗ ನೋಡಿ ಯೂಟ್ಯೂಬರ್ಸ್ ಆಗಲಿ ತುಂಬ ಜನ ಮೀಟ್ ಮಾಡಿದವರೆಲ್ಲ ಹೇಳ್ತಿರ್ತಾರೆ, ಆ ಮೂವಿ ಫಸ್ಟ್ ಮೂವಿ ಸರ್ ಈಗಲೂ ಮರೆಯೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಸೊ ಅಂದರೆ ಈಗ ಪ್ರೋಸೆಸ್ 4th ಸಿನಿಮಾ. ಸೊ ಈ ಸಿನಿಮಾ ಒಪ್ಕೊಳ್ಳೋಕ್ಕೇನು ಕಾರಣ ಆ್ಯಂಡ್ ಯಾವ ಥರ ಅಪ್ರೋಚ್ ಆಯ್ತು ಇಬ್ಬರಿಗೂ? ಸೊ ನೀವು ಆಲ್ರೆಡಿ ಅಂದರೆ ಇಂಡಸ್ಟ್ರಿಲಿ 4th ಸಿನಿಮಾ 3rd ಸಿನಿಮಾ ಮಾಡಿರೋದ್ರಿಂದ ಓಕೆ ಆ ಥರ ಅಂದ್ಕೋಬೋದು. ಬಟ್ ನಿಮಗೆ ಪೇರು ಆಗಲಿ, ಆಮೇಲೆ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ ಆಗಲಿ, ಆಮೇಲೆ ನಿಮ್ಮ ಕಣ್ಣು ಅದನ್ನು ಸೆಲೆಕ್ಟ್ ಮಾಡೋ ಅವ್ರು ಗೊತ್ತಿಲ್ಲ ಡೈರೆಕ್ಟರ್ ಸರ್. ಇದು ಕಣ್ಣು ನಿಜ ಎಲ್ಲರೂ ಯಾಮಾರ್ತಾವ್ರು ಸರ್. ಅದು ಕಣ್ಣು ಒರಿಜಿನಲ್ ಕಣ್ಣಲ್ಲ, ಅದು ಲೆನ್ಸ್ ಅಂದರೆ ಒರಿಜಿನಲ್ ಕಣ್ಣು ಅಂದರೆ ಲೆನ್ಸ್ ಹಾಕೊಂಡಿದ್ದಾರೆ. ಬ್ರೌನ್ ಐಸ್ ಇದೆ ಸರ್. ಈ ಕಣ್ಣು ನೋಡಿ ಸೆಲೆಕ್ಟ್ ಮಾಡಿದ್ದಲ್ಲ. ಹಾಂ, ಬ್ರೌನ್ ಅದು. ಹೌದು, ಆ ಚೆನ್ನಾಗಿರೋದು ಬಿಟ್ಟು ಇದನ್ನು ಹಾಕೊಂಡಿದ್ದಾರೆ. ಡೈರೆಕ್ಟ್ರಿಗೆ ಫೇವ್ರೇಟ್ ಇದು. ಹುಡುಗಿ ಹೆಂಗಿದ್ರು ಚೆನ್ನಾಗಿದೆ, ಹುಡುಗಿರು ಹೆಂಗಿದ್ರು ಚೆನ್ನಾಗಿ ಕಾಣ್ತಾರೆ. ಆಮೇಲೆ ಒಂದ್ಸಲ ನಮ್ಮ ಗಣೇಶ್ ಸರ್ ಹೇಳ್ದಂಗೆ ಗೊಳ್ಳು ಅಂತ ಹಾಕಿದ್ರೆ ಚೊಂಬೆ ಲೈಫು. ನಮ್ಮ ಗೋಲ್ಡನ್ ಸರ್ ಹೇಳಿದ್ರೆ ಹೇಳಿದೆಪ್ಪ ಅಷ್ಟೇ. ಅವ್ರು ಹೇಳಿದ್ಮೇಲೆ ಮುಗಿಯುತ್ತೆ ಅಷ್ಟೇ. ಹೇಳಿ ಸರ್, ಯಾವ ಥರ ಬಂತು ಈ ಪಾತ್ರ? ಸರ್ ನನಗಿದು KM ರಘು ಸರ್ ಡೈರೆಕ್ಟರ್ ಕಾಲ್ ಮಾಡಿದಾಗ ನಾನು ಆ್ಯಕ್ಚುಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಸರ್. ಅವಾರ್ಡ್ ಮೂವಿ ಇದು, ದೊಡ್ಡಟ್ಟಿ ಬೋರೇಗೌಡ ಅಂತ. ನಾನು ಸಖತ್ ಇಷ್ಟ ಆಗಿತ್ತು. ಹೆವಿ ಇನ್ನೋಸೆನ್ಸ್ ಇತ್ತು ಆ ವರ್ಕಲ್ಲಿ. ಅವರು ಎಲ್ಲ ನಾನ್ ಆ್ಯಕ್ಟರ್ಸ್, ಅವರು ಯಾರು ಪ್ರೊಫೆಷನಲ್ ಆ್ಯಕ್ಟರ್ಸ್ ಅಲ್ಲ, ಸಿನಿಮಾದಲ್ಲಿ ಮಾಡಿರೋರಲ್ಲ. ಅವ್ರ ಹತ್ರ ಅಷ್ಟು ಅದ್ಭುತವಾದಂಥ ಕೆಲಸ ತೆಗೆಸಿದ್ರು.
ಆಮೇಲೆ ನನಗೆ ಅವರಿಂದನೇ ಕಾಲ್ ಬಂತು, ಈ ಥರ ಒಂದು ಮೂವಿ ಮಾಡ್ತಿದ್ದೀನಿ, ಒಂದು ಕಮರ್ಷಿಯಲ್ ಸಿನಿಮಾ, ಕಾಲೇಜ್ ಓರಿಯೆಂಟೆಡ್ ಅಂತ. ನಾನು ಕಾಲೇಜ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 2 ಕಾಲೇಜ್ ಆಗಿತ್ತು, ಮತ್ತು ನನಗೆ ಬೇರೆ ಥರ ಜಾನರ್ ಹುಡುಕ್ತಿದ್ದೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಸೊ ಸರಿ ಆಯಿತು, ಬಿಕಾಸ್ ನಾನು ಯಾರೇ ಡೈರೆಕ್ಟರ್ ಕಾಲ್ ಮಾಡಿದ್ರೆ ಸರ್ ನಾನು ಮೀಟ್ ಮಾಡೇ ಮಾಡ್ತೀನಿ. ಎಸ್ಪೆಷಲಿ ಇವರು ಅವಾರ್ಡೆಲ್ಲ ಗೆದ್ದಿದ್ದಾರೆ, ನನ್ನ ಮೀಟ್ ಮಾಡಲೇಬೇಕಿತ್ತು, ಮೀಟ್ ಮಾಡಿದೆ. ಸರಿ, ನಾನು ಹೋಗೋ ಟೈಮಲ್ಲಿ ಅಂದ್ಕೊಂಡೆ ಕತೆ ಒಪ್ಪಳೋದು ಡೌಟು, ನೋಡೋಣ ಒಂದು ಸಲ ಕೇಳೋಣ, ಈ ಮುಂಚೆನೇ ಏನು ಡಿಸೈಡ್ ಮಾಡೋದು ಬೇಡ ಅಂತ ಹೋದೆ, ಕೇಳಿದೆ. ನನಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಗೋಯ್ತು ಸರ್. ಈಗ ಯಾಕಂದರೆ ನಮಗೆ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸ್ ಬಂದವ್ರಿಗೆ ಎಲ್ಲ ಕಡೆಯೂ ಬೆಲೆ ಕೊಟ್ಟೆ ಕೊಡ್ತಾರೆ, ಅವ್ರಿಗೆಲ್ಲ ಕರೆದು ಸೀಟ್ ಕೊಡ್ತಾರೆ, ಇವೆಲ್ಲ ಇರುತ್ತೆ. ನಮ್ಮಂತ ಜಸ್ಟ್ ಪಾಸ್ ಬಂದವ್ರಿಗೆ ಡೊನೇಷನ್ ಕೊಡಬೇಕು, ಮರ್ಯಾದೆ ಇರಲ್ಲ ಮನೆಯಲ್ಲಿ, ಸಮಾಜದಲ್ಲಿ ಮರ್ಯಾದೆ ಇರಲ್ಲ. ಇವರೆಲ್ಲ ಹೆಂಗೆ ಸರ್ ಲೈಫಲ್ಲಿ ಹೆಂಗೆ ಬದುಕಬೇಕು? ಈ ಥರ ಇದ್ದಾಗ ಜಸ್ಟ್ ಪಾಸ್ 35 ಆದವ್ರಿಗೆ ಒಂದು ಕಾಲೇಜ್ ಓಪನ್ ಮಾಡ್ತಾರೆ ನಮ್ಮ ಸಿನಿಮಾದಲ್ಲಿ, ಈ ಕಾನ್ಸೆಪ್ಟು. ಆ್ಯಂಡ್ ಇಂಥವ್ರಿಗೆ ಒಂದು ಹಾಸ್ಟೆಲ್ ಮಾಡ್ತಾರೆ, ಫ್ರೀಯಾಗಿ ಮಾಡ್ತಾರೆ, ದಳವಾಯಿ ಅಂತ ಪ್ರಿನ್ಸಿಪಲ್ ಇರ್ತಾರೆ, ರಂಗಣ್ಣವ್ರಿಗೂ ಪ್ಲೇ ಮಾಡ್ತಾರೆ. ಈ ಥರ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಅರೆ ಲೈನೇ ಎಷ್ಟು ಚೆನ್ನಾಗಿದೆಯಲ್ಲ, ಸಗದಾಗಿದೆ ಅಂತ ಫುಲ್ ಕಥೆಯನ್ನು ಕೇಳಿದಾಗ ಎಲ್ಲವೂ ಚೆನ್ನಾಗಿತ್ತು. ಸರಿ, ನಾನು ಅಲ್ಲೇ ಇನ್ಸ್ಟೆಂಟಾಗಿ ಸರಿ ಮಾಡೋಣ ಸರ್ ಅಂತ ಒಪ್ಕೊಂಡೆ. ಸೊ ಈ ರೀತಿ ಅಪ್ರೋಚ್ ಆಗಿತ್ತು. ನಿಮ್ಮ ಪಾತ್ರ ಹೇಗೆ ಸೆಲೆಕ್ಟ್ ಆಯಿತು, ಹೆಂಗೆ ಸಿಕ್ಕಿದ್ರಿ ಈ ಟೀಮ್ಗೆ? ಸರ್ ಆ್ಯಕ್ಚುಲಿ ಸ್ಮಾಲ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದೆ ನಾನು. ಸೊ ಸ್ಮಾಲ್ ಸ್ಕ್ರೀನ್ ನಂತರ MCA ಮಾಡ್ತಿದ್ದೆ. ಸೊ MCA ಮಾಡಬೇಕಾದ್ರೆ ನನಗೆ ಮನೆಯಿಂದ ಲೈಕ್ ಬರೀ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಇದಕ್ಕೆಲ್ಲ ಡೈವರ್ಟ್ ಆಗಬೇಡ ಅಂತ ಇದ್ದಿದ್ದು. ಸೊ ಆಯಿತು ಸರಿ MCA ಮಾಡಿಬಿಡೋಣ ಇದೊಂದು ಅವ್ರಿಗೋಸ್ಕರ ಅಂದ್ಬಿಟ್ಟು ಮಾಡೋ ಟೈಮಲ್ಲಿ ಸಿಕ್ಕಿದಂಥ ಅವಕಾಶ ಇದು. ಸೊ ನಮ್ಮ ಡೈರೆಕ್ಟರ್ KM ರಘು ಸರ್, ಅವರ ವೈಫ್ PS ಅಲ್ಲೇ ವರ್ಕ್ ಮಾಡ್ತಿರೋದು. ಸೊ ಅವರು ಹಿಂಗೆ ಹೀರೋಯಿನ್ನ ಸರ್ಚ್ ಮಾಡ್ತಿದ್ರು, ನ್ಯೂ ಕಮರ್ಸ್ನ ನೋಡ್ತಿದ್ರು. ಸೊ ಹಾಗೆ ನನ್ನ ಫ್ರೆಂಡ್ ಪ್ರೊಫೈಲ್ ತೋರಿಸಿದ್ದು, ಮ್ಯಾಮ್ ನಮ್ಮ ಕಾಲೇಜೇ ನೋಡಿ ಅಂತ. ಸೊ ಹಾಗೆ ಆಡಿಷನ್ಸ್ ಇತ್ತು. ಓಕೆ ಸುಮ್ಮನೆ ಅಟೆಂಡ್ ಮಾಡೋಣ, ಪ್ಲ್ಯಾನ್ಸ್ ಇರಲಿಲ್ಲ, ಬಿಕಾಸ್ ಎಕ್ಸಾಮ್ಸ್ ಇತ್ತು, ಏನೋ ಮಾಡಲೇಬೇಕು ಅನ್ನೋ ಪ್ಲ್ಯಾನ್ಸ್ ಇರಲಿಲ್ಲ. ಸರಿ ಕರಿತಿರಲ್ಲ, ಹೋಗ್ಬಿಟ್ಟು ಆಡಿಷನ್ಸ್ ಅಟೆಂಡ್ ಮಾಡಿಬಿಟ್ಟು ಬರೋಣ, ನಾನು ಬೆಸ್ಟ್ ನಾನು ಕೊಡೋಣ ಅಂತ ಹೋಗಿದ್ದು. ಹೋಗ್ಬಿಟ್ಟು ಆಡಿಷನ್ಸ್ ಕೊಟ್ಟು ನೆಕ್ಸ್ಟ್ ಡೇ ಸೆಲೆಕ್ಟ್ ಆಗಿದ್ದು ಅಂತ ಕಾಲ್ ಬಂತು. ಅಂದರೆ ಈಗ ಶ್ರೀ ಅವ್ರು ಹೀರೋ ಅಂತ ಗೊತ್ತಾಗುತ್ತೆ, ಏನು ಅನ್ನಿಸ್ತು ಅಂತ ಅಲ್ಲ, ಆ ಟೈಮಲ್ಲಿ ಯಾವ ಥರ ರಿಯಾಕ್ಷನ್? ಇವರು ನನಗೆ ಫುಲ್ ಅಂದರೆ ಹೆಂಗಂತ ಆಯಿತು ಅಂದರೆ ಸರ್, ನಾನು ಹೇಳ್ದಂಗೆ ಇವ್ರು ಸೀರಿಯಲ್ಸ್ ಎಲ್ಲ ನೋಡ್ತಿದ್ದೆ ಅಲ್ವಾ, ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನ. ನಂಗೆ ಫಸ್ಟು ಒಂಥರ ಇತ್ತು, ಹೆಂಗಿರುತ್ತೋ ಏನೋ 3 ಮೂವೀಸ್ ಮಾಡಿದ್ದಾರೆ ಅಂತೆಲ್ಲ ಇತ್ತು. ಬಟ್ ಇಲ್ಲ ಸರ್, ಇಟ್ಸ್ ವೆರಿ ಕೈಂಡ್ ಆ್ಯಂಡ್ ತುಂಬ ವೆಲ್ಕಮಿಂಗ್ ಆಗಿತ್ತು ನನಗೆ. ನೋಡಿ, ಅವರು ಆ್ಯಕ್ಚುಲಿ ತಪ್ಪು ತಿಳ್ಕೊಂಡಿದ್ರು ಆ್ಯಟಿಟ್ಯೂಡ್ಗೆ. ಆ್ಯಟಿಟ್ಯೂಡ್ ಅಂತ ಅಲ್ಲ, ಇಲ್ಲ ನಾ ಹೇಳಿಲ್ಲ, ಇಲ್ಲ ನಾನು ಫಸ್ಟ್ ಟೈಮ್ ಹೇಳಿದ್ದು, ಇದನ್ನ ಹೇಳ್ತಿರೋದೇ ಮಾತಾಡ್ತಿರೋದು ಫಸ್ಟ್ ಟೈಮ್. ಅನ್ಕೊಳಕ್ ಮುಂಚೆ ಅವ್ರು ಮೀಟ್ ಮಾಡಕ್ ಮುಂಚೆ ಅವ್ರು 4 ಮೂವಿ ಮಾಡಿದ್ದಾರೆ, ಅವ್ರಿಗೆ ಆಟಿಟ್ಯೂಡ್ ಇರುತ್ತೆ. ಆಟಿಟ್ಯೂಡ್ ಅಂತಲ್ಲ, ಹೆಂಗೆ ವೆಲ್ಕಮ್ ಸರ್. ಇವಾಗ ಅವ್ರು ಮಾಡಿರೋ ಪ್ರತಿಯೊಂದು ಹೀರೋಯಿನ್ ಎಲ್ಲ ಸ್ಟಾರ್ ಹೀರೋಯಿನ್ಸ್, ನಾನು ಫಸ್ಟ್ ಟೈಮ್ ನ್ಯೂ ಕಮ್ಮರ್ ಅಲ್ವಾ, ಅವ್ರು ಹೆಂಗ್ ರಿಸೀವ್ ಮಾಡ್ತಾರೆ ಅಂತ ನನಗೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು. ಸೊ ಹಂಗಿತ್ತು. ಇಲ್ಲ ಸರ್, ಸಕ್ಕತ್ ಜೋಲ್, ಸೇಮ್ ನಮ್ಮ ಥರನೇ ವೈಬ್ ಎಲ್ಲ ಮ್ಯಾಚ್ ಆಗುತ್ತೆ, ಚಿಲ್ಲಾಗಿ ಮಜಾ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ.